ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿವೈವ್ ಹೆಲ್ತ್ ಬೈ ಹೆಲ್ದಿ ಈಟಿಂಗ್. ಈ ಎಪಿಸೋಡ್ ಅಲ್ಲಿ ನಾನು ಮಕ್ಕಳಿಗೆ 5 ಮಿನಿಟ್ಸ್ ಅಲ್ಲಿ ಒಂದು ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ನ ಯಾವ ತರ ಮಾಡ್ಬೋದು ಅಂತ ತೋರಿಸ್ತೀನಿ. ಯೂಶುವಲ್ ಆಗಿ ನವೆ 7:30 to 8 o'clock ಗೆ ಸ್ಕೂಲ್ ವ್ಯಾನ್ ಬರುತ್ತೆ, 8:30 ಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೆಳಿಗ್ಗೆ ಎದ್ದೇಳದೆ 6:30 6 o'clock ಗೆ ಮಕ್ಳು ಎದ್ರೆ ಸೊ ವಿತಿನ್ 1 o'clock ಅವ್ರ ಮೈಂಡ್ ಕೂಡ ಇನ್ನು ಸೆಟ್ ಆಗಿರಲ್ಲ ಬ್ರೇಕ್ಫಾಸ್ಟ್ ತಿನ್ನಕ್ಕೆ. ಬಟ್ ವಿ ಆರ್ ಪುಷಿಂಗ್ ಟೈಮ್. ಸೊ ನಾವು ತುಂಬಾ ಪುಷ್ ಮಾಡ್ತೀವಿ ಅನ್ನೋ ತಿನ್ನಕ್ಕೆ, ಬಟ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಈಟ್. ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ತಿನ್ಬೇಕು ಅಂತ. ಆ ಟೈಮಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ನ ನೀವು ಮಾಡ್ಕೊಡಿ, ಆಬ್ಸಲ್ಯೂಟ್ಲಿ ಕಣ್ ಮುಚ್ಕೊಂಡು ಅವ್ರು ತಿಂತಾರೆ. ಬ್ರೇಕ್ಫಾಸ್ಟ್ ನ 5 ನಿಮಿಷದಲ್ಲಿ ನೀವು ಮಾಡ್ಬೋದು ಅಂಡ್ ಮಕ್ಕಳು ಕೂಡ ಇಷ್ಟಪಡ್ತಾರೆ. and which has all the essential nutrition also. Then what is that? Let me show. Let's make Choco Paneer banana shake. ಸೊ ಇಲ್ಲಿ ನಾನು ಬನಾನಾನ ಯೂಸ್ ಮಾಡ್ತಾ ಇದೀನಿ ಆಸ್ ಅ ಬೇಸ್ ಫ್ರೂಟ್ಸ್ ನ ಚಾಯ್ಸ್, ಬಿಕಾಸ್ ಇದರಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಲಿ ಮಾರ್ನಿಂಗು ನಿಮ್ಮ ಮಕ್ಕಳಿಗೆ ಬನಾನಾ ಕೊಡೋದು ವೆರಿ ಗುಡ್ ಚಾಯ್ಸ್ ಆಫ್ ಫ್ರೂಟ್ಸ್, ಬಿಕಾಸ್ ಇದರಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಮಸಲ್ಗೆ ಸ್ಟ್ರೆಂತ್ ಕೊಡುತ್ತೆ ಅಂಡ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ಲಿ ಸಾಲ್ಬಲ್ ಫೈಬರ್ ಇಂದ ಫೀಲ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಮಿಲ್ಕ್ ಇಲ್ಲಿ ನಾನು ಪನ್ನೀರ್ನ ಯೂಸ್ ಮಾಡ್ತಾ ಇದೀನಿ. ಅರ್ಲಿ ಮಾರ್ನಿಂಗ್ ಎಷ್ಟೋ ಜನ ಮಕ್ಕಳುಗಳಿಗೆ ಮಿಲ್ಕ್ ಬೇದ್ರಿಂದ ಬ್ಲೋಟಿಂಗು, ಹೊಟ್ಟೆ ಅಪ್ಸೆಟ್ ಆಗೋದು, ಮತ್ತೆ ಅದನ್ನ ಕುಡಿದ ತಕ್ಷಣ ಹೊಟ್ಟೆ ಹಸಿಯೋದಿಲ್ಲ, ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ದಟ್ ಇಸ್ ಕಾಲ್ಡ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಅದ್ರಲ್ಲಿ ಲ್ಯಾಕ್ಟೋಸ್ ಅನ್ನೋ ಶುಗರ್ ಇಂದ ಏನಾಗುತ್ತೆ ಅಂದ್ರೆ ಮಕ್ಕಳುಗಳಿಗೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ. ಸೊ ಅದ್ರ ಬದಲು ಪನ್ನೀರ್ನ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕರ್ಡ್ಲಿಂಗ್ ಆಗಿರುತ್ತಲ್ವಾ, ಸೊ ವೇ ಪ್ರೋಟೀನ್ ಜೊತೆ ಲ್ಯಾಕ್ಟೋಸ್ ಹೋಗ್ಬಿಟ್ಟಿರುತ್ತೆ. ಪನ್ನೀರಲ್ಲಿ ಪ್ಯೂರ್ ಪ್ರೋಟೀನ್ ಇರುತ್ತೆ. ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತ ಕ್ಯಾಲ್ಸಿಯಮ್ ಮತ್ತೆ ಕ್ಯಾಲ್ಸಿಯಂ ಅಂಡ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಇಂದ್ರೆ ಅದು ಪ್ರೊವೈಡ್ ಮಾಡುತ್ತೆ. ಇಲ್ಲಿ ಚಾಕೋ ಪೌಡರ್ನ ಯೂಸ್ ಮಾಡ್ತಾ ಇದೀನಿ. ಚಾಕೋ ಪೌಡರ್ ಅಲ್ಲಿ ಶುಗರ್ ಇಲ್ಲ. ಒನ್ ಆಫ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಚಾಕೋ ಪೌಡರ್ ಏನಂದ್ರೆ ನಿಮ್ಮ ಮಕ್ಕಳಿಗೆ ಇಟ್ ಇಸ್ ಲೈಕ್ ಲುಕಿಂಗ್ ಗುಡ್, ಆಲ್ಸೋ ಟೇಸ್ಟ್. ಒಂದು ಫ್ಲೇವರ್ ಈ ಚಾಕೋ ಪೌಡರ್ದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ವಿಚ್ ಇಸ್ ಬೂಸ್ಟ್ ದ ಇಮ್ಯುನಿಟಿ ಆಲ್ಸೋ. ನಿಮ್ಮ ಮಕ್ಕಳಿಗೆ ಯಾವುದೇ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಾದ್ರು ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಇನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಒನ್ ಆಫ್ ದ ಅಡ್ವಾಂಟೇಜ್. ಅಂಡ್ ಆಲ್ಸೋ ಅಲರ್ಟ್ನೆಸ್, ನಿಮ್ಮ ಮಕ್ಕಳು ಅಲರ್ಟ್ನೆಸ್ ನ ಇಂಪ್ರೂವ್ ಮಾಡುತ್ತೆ ಈ ಚಾಕೋ ಪೌಡರ್ನ ಯೂಸ್ ಮಾಡೋದ್ರಿಂದ. ಅಲಾಂಗ್ ವಿತ್ ದಟ್ ನಾನು ನ್ಯಾಚುರಲ್ ಶುಗರ್ನ ಯೂಸ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಹನಿ. ಹನಿ ಆಲ್ಸೋ ಹ್ಯಾವಿಂಗ್ ಸಮ್ ಅಮೌಂಟ್ ಆಫ್ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ವಿಚ್ ಇಸ್ ಆಲ್ಸೋ ಗುಡ್ ಚಾಯ್ಸ್ ಟು ಹ್ಯಾಡ್, ವಿಚ್ ಇಸ್ ಆಲ್ಸೋ ಗುಡ್ ಚಾಯ್ಸ್. ನಿಮ್ಮ ಇದಕ್ಕೆ ಈ ತರ ಶೇಕ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವುದೇ ಮಕ್ಕಳಿಗೆ ಇದೆಲ್ಲ ಆಡ್ ಮಾಡೋದ್ರಿಂದ ಅಬ್ಸಲ್ಯೂಟ್ಲಿ ನಿಮ್ಮ ಮಕ್ಕಳಿಗೆ ಓಲ್ ಬ್ಯಾಲೆನ್ಸ್ಡ್ ಮೀಲ್ ಪ್ರೊವೈಡ್ ಕೊಡ್ಬೋದು. ಯಾಕೆಂತಂದ್ರೆ ಇಲ್ಲಿ ನಾನು ಬನಾನಾ ಯೂಸ್ ಮಾಡಿದ್ದೀನಿ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸಾಲ್ಬಲ್ ಫೈಬರ್ಸ್ ಇರುತ್ತೆ, ಫೀಲ್ ಆಗುತ್ತೆ ನಿಮ್ಮ ಮಕ್ಕಳಿಗೆ. ಅಂಡ್ ಆಲ್ಸೋ ಇದರಲ್ಲಿ ಪ್ರೋಟೀನ್ ಯೂಸ್ ಮಾಡೋದ್ರಿಂದ ಪನ್ನೀರ್ ಯೂಸ್ ಮಾಡೋದ್ರಿಂದ ಪ್ರೋಟೀನು, ಕ್ಯಾಲ್ಸಿಯಂ ಅಂಡ್ ಗುಡ್ ಫ್ಯಾಟ್ ಏನ್ ಬೇಕಾಗುತ್ತೆ ಮಕ್ಕಳಿಗೆ ಅದು ಸಿಗುತ್ತೆ. ಅಂಡ್ ಆಲ್ಸೋ ಗುಡ್ ಆಂಟಿ ಆಕ್ಸಿಡೆಂಟ್ ವೈಟಮಿನ್ಸ್ ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಐ ಆಮ್ ಯೂಸಿಂಗ್ honey and also choco powder, which provides kind of vitamins and also the antioxidant alva. So all this together you can make good nutritionally enriched ಒಂದು ಪವರ್ ಪ್ಯಾಕ್ಡ್ ಮೀಲ್ ನ ಪ್ರಿಪೇರ್ ಮಾಡಬಹುದು. ಅಬ್ಸಲ್ಯೂಟ್ಲಿ ನಿಮ್ಮ ಮಕ್ಕಳು ಅರ್ಲಿ ಮಾರ್ನಿಂಗ್ ಇಷ್ಟಪಡ್ತಾರೆ. ಯಾವುದೇ ಮಕ್ಕಳು ಇದನ್ನ ನೋ ಅಂತ ಹೇಳಕ್ ಚಾನ್ಸೇ ಇಲ್ಲ. ಅಂಡ್ ಅಬ್ಸಲ್ಯೂಟ್ಲಿ ವಿಚ್ ಪ್ರೊವೈಡ್ಸ್ ಗುಡ್ ನ್ಯೂಟ್ರಿಷನ್ ಟು ಯುವರ್ ಕಿಡ್ಸ್. ದೆನ್ ವೈ ಆರ್ ಯು ವೇಟಿಂಗ್? Prepare this paneer shake in your home and give it to your kids. Absolutely they will love it. Then comment me after tasting this, after making this. Okay, ಹಾಗಾದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಆಲ್ಸೋ ನಿಮ್ಮ ಯಾರಿಗೆ ಇದು ಯೂಸ್ಫುಲ್ ಅಂತ ಅನ್ಸುತ್ತೆ ಅವ್ರಿಗೆ ಶೇರ್ ಮಾಡಿ. ಮೇ ಬಿ ಇದು ನಿಮ್ಗೆ ಯಾವಾಗ್ಲಾದ್ರೂ ಯೂಸ್ ಆಗ್ಬೋದು, ಸೇವ್ ಮಾಡ್ಕೊಳ್ಳಿ. ಸೊ ಇದೇ ತರ ರೆಸಿಪಿ ನಿಮ್ಗೆ ಬೇಕು ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ supporting me by subscribe to my channel.